ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಬೆಂಗಳೂರಿನ ಬನಶಂಕರಿ ದೇವಸ್ಥಾನಕ್ಕೂ ಕೂಡ ತಟ್ಟಿದೆ ಯುದ್ಧದ ಬಿಸಿ. ಇರಾನ್ ಇಸ್ರೇಲ್ ವಾರ್, LPG ಸಿಲಿಂಡರ್ಗಳ ತೀವ್ರ ಕೊರತೆ ಆಗ್ತಾ ಇದೆ. ಬೆಂಗಳೂರಿನ ಪ್ರತಿಷ್ಠಿತ ಬನಶಂಕರಿ ದೇವಾಲಯದಲ್ಲಿ ಅನ್ನಪ್ರಸಾದ ಸೇವೆ ತಾತ್ಕಾಲಿಕ ಸ್ಥಗಿತ ಆಗುವಂತದ್ದಿದೆ. ನಿತ್ಯ ಬೇಕಾದಷ್ಟು ಸಿಲಿಂಡರ್ ಸಿಗದ ಕಾರಣ ಅನ್ನಪ್ರಸಾದ ಈಗ ಸ್ಥಗಿತಗೊಳ್ತಾ ಇದೆ. ಸಾವಿರಾರು ಭಕ್ತರು ಮತ್ತು ಬಡವರಿಗೆ ಉಚಿತ ಊಟದಿಂದ ಇದರಲ್ಲಿ ವಂಚಿತರಾಗ್ತಾರೆ ಅವರೆಲ್ಲರನ್ನು. ಸರ್ಕಾರವು ಈ ಸಮಸ್ಯೆಗಳನ್ನ ಬೇಗ ಬಗೆಹರಿಸಬೇಕು, ಪರ್ಯಾಯ ವ್ಯವಸ್ಥೆನ ಮಾಡಬೇಕು ಅಂತ ಭಕ್ತರೇ ಆಗ್ರಹಿಸ್ತಾ ಇದ್ದಾರೆ. ಬೆಂಗಳೂರಿನ ಪ್ರತಿಷ್ಠಿತ ದೇವಾಲಯ ಬನಶಂಕರಿ ದೇವಾಲಯ, ಅಲ್ಲಿ ಪ್ರತಿನಿತ್ಯ ಬಡವರಿಗೆ ಅನ್ನ ಸಂತರ್ಪಣೆ ಆಗ್ತಾ ಇತ್ತು, ಅನ್ನದಾನ ಸೇವೆ ಕೂಡ ಇತ್ತು. ಈಗ ಸಿಲಿಂಡರ್ ಅಭಾವದಿಂದ ಅನ್ನದಾನ ಸೇವೆಯನ್ನು ಅಂದರೆ ಅನ್ನ ಸಂತರ್ಪಣೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗ್ತಾ ಇದೆ. ನೋಡಿ, ಅನ್ನದಾಸೋಹ ಭವನ, ಇದು ಬನಶಂಕರಿ ದೇವಾಲಯದ ಆವರಣದಲ್ಲೇ ಇರುವಂಥ ಒಂದು ಕಟ್ಟಡ. ಅಲ್ಲಿ ಪ್ರತಿನಿತ್ಯ ಬರುವಂಥ ಭಕ್ತರಿಗೆ, ಬಡವರಿಗೆ ಉಚಿತವಾಗಿ ಅನ್ನದಾಸೋಹವನ್ನು ಮಾಡಲಾಗ್ತಾ ಇತ್ತು, ಅನ್ನ ಸಂತರ್ಪಣೆ ಆಗ್ತಾ ಇತ್ತು. ಬಟ್ ಈಗ ಸಿಲಿಂಡರ್ ಅಭಾವ, ಅದನ್ನು ತಾತ್ಕಾಲಿಕವಾಗಿ ಆ ಸೇವೆ ಸ್ಥಗಿತಗೊಳಿಸಲಾಗ್ತಾ ಇದೆ. ಸರ್ಕಾರಕ್ಕೆ ಭಕ್ತರೇ ಪರ್ಯಾಯ ವ್ಯವಸ್ಥೆಯನ್ನು ಮಾಡುವಂತೆ ಆಗ್ರಹವನ್ನು ಮಾಡ್ತಿದ್ದಾರೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದನ. ನೋಡಿ, ಈಗ ಕೇವಲ ಹೋಟೆಲ್ ಮತ್ತು PG ಕತೆ ಮಾತ್ರ ಅಲ್ಲ, ದೇವಾಲಯಕ್ಕೂ ಕೂಡ ಈಗ ಗ್ಯಾಸ್ ಸಿಲಿಂಡರ್ನ ಬಿಸಿ ತಟ್ಟಿದೆ. ಇದರ ಮುಂದುವರೆದ ಭಾಗವಾಗಿ ಈಗ ಬನಶಂಕರಿಯ ದೇವಸ್ಥಾನದಲ್ಲಿ ಇಷ್ಟು ದಿನ ನಡೀತಾ ಇದ್ದಂಥ ಅನ್ನದಾಸೋಹ ಸೇವೆ ಏನಿತ್ತು, ಅನ್ನ ಸಂತರ್ಪಣೆ ಸೇವೆ ಏನಿತ್ತು, ಅದು ತಾತ್ಕಾಲಿಕವಾಗಿ ಸ್ಥಗಿತ ಆಗ್ತಾ ಇದೆ. ಚಂದನ, ಕೂಡ ಮಾಡಿರ್ಲಿಲ್ಲ ಅಂದ್ರೆ ದೇವಸ್ಥಾನಗಳಿಗೂ ಕೂಡ ಮಧ್ಯಪ್ರಾಚ್ಯದ ಯುದ್ಧದ ಬಿಸಿ ತಟ್ಟುತ್ತೆ ಅಂತ. ನಿಜಕ್ಕೂ ಈಗ ಬೆಂಗಳೂರಿನ ಬನಶಂಕರಿ ದೇವಸ್ಥಾನದಲ್ಲಿ ಸಿಲಿಂಡರ್ ಖಾಲಿ ಆಗಿರುವಂತದ್ದು, ಅಂದ್ರೆ ಅನ್ನ ದಾಸೋಹವನ್ನ ಬಂದ್ ಮಾಡಬೇಕಾದಂತ ಸ್ಥಿತಿ ನಿರ್ಮಾಣ ಆಗಿದೆ. ಅಂದ್ರೆ ಇಲ್ಲಿರುವಂತ ಆಡಳಿತ ಸಿಬ್ಬಂದಿ ಹೇಳೋ ಪ್ರಕಾರ, ಅಂದ್ರೆ ನಮ್ಮ ಹತ್ರ 4 ಗ್ಯಾಸ್ಗಳು ಮಾತ್ರ, 4 ಸಿಲಿಂಡರ್ಗಳು ಮಾತ್ರ ಸ್ಟಾಕ್ ನಲ್ಲಿ ಇರುವಂತದ್ದು. ಅದು ಮುಗಿದ ಮೇಲೆ ನಾವ್ ಏನ್ ಮಾಡ್ಬೇಕು ಅನ್ನುವಂತ ಒಂದು ದಾರಿನೇ ಗೊತ್ತಾಗ್ತಾ ಇಲ್ಲ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದು. ಇದು ಬೆಂಗಳೂರಿನ ಪ್ರಸಿದ್ಧ ದೇಗುಲ. ಅಂದ್ರೆ ಪ್ರತಿದಿನ 3 ಬಾರಿ ಅನ್ನ ಪ್ರಸಾದ ವಿತರಣೆ ಮಾಡಲಾಗುತ್ತೆ, ಬೆಳಗ್ಗೆ, ಮಧ್ಯಾಹ್ನ, ಸಂಜೆ. ನೀವು ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು. ಸದ್ಯ ನಾನೀಗ ಅದೇ ದೇವಸ್ಥಾನದ ಅನ್ನದಾಸೋಹ ಭವನದ ಮುಂಭಾಗದಲ್ಲಿ ಇದ್ದೀನಿ. ಅಂದ್ರೆ ಸಾಮಾನ್ಯವಾಗಿ ಈ ದೇಗುಲ 10 ಗಂಟೆಗೆ ಅನ್ನದಾಸೋಹ ಸ್ಟಾರ್ಟ್ ಆಗುತ್ತೆ, ಇನ್ನೂ ಕೂಡ ಶುರುವಾಗಿಲ್ಲ. ಈಗಾಗಲೇ ಸಾಕಷ್ಟು ಜನ ಭಕ್ತರು ಇಲ್ಲಿ ಅನ್ನದಾಸೋಹಕ್ಕಾಗಿ ವೇಟ್ ಮಾಡ್ತಾ ಇರುವಂತದ್ದು. ಮತ್ತೊಂದ್ ಕಡೆ ಅಂದ್ರೆ ಈಗ ಸದ್ಯ ಇವತ್ತು ಅನ್ನ ಸಂತರ್ಪಣೆ ಇದೆ, ಆದ್ರೆ ನಾಳೆಯೂ ನಾವ್ ಹೇಗೋ ಅಡ್ಜಸ್ಟ್ ಮಾಡಬಹುದು. ಆದ್ರೆ ಅದಾದ ಬಳಿಕ ನಮ್ಮ ಹತ್ರ ಏನೀಗ 4 ಸಿಲಿಂಡರ್ ಸ್ಟಾಕ್ ನಲ್ಲಿದೆ, ಅದು ಮುಗಿದ ಮೇಲೆ ನಾವ್ ಏನ್ ಮಾಡ್ಬೇಕು, ಅದು ಕ್ವಶನ್ ಮಾರ್ಕ್ ಆಗಿರೋದು. ಮತ್ತೊಂದ್ ಕಡೆಯಲ್ಲಿ ಇದ್ರ ಇಂಪ್ಯಾಕ್ಟ್ ಬಡವರಿಗೂ ಕೂಡ ಬೀರುತ್ತೆ. ನೀವು ನೋಡ್ತಾ ಇರ್ಬೋದು, ಅಂದ್ರೆ ಸುಮಾರು ಜನ ವೇಟ್ ಮಾಡ್ತಾ ಇದ್ದಾರೆ. ಇದೇ ದಾಸೋಹವನ್ನ ನಂಬಿಕೊಂಡು ಜೀವನ ಮಾಡ್ತಾ ಇರೋರು ಸಾಕಷ್ಟು ಜನ. ಇದು ಬಿಟ್ರೆ ಬೇರೆ ದಾರಿನೇ ಇಲ್ಲ ಅಂತ ಹೇಳ್ತಾ ಇದ್ರು. ಅವ್ರನ್ನ ಮಾತನಾಡಿಸೋ ಸಂದರ್ಭದಲ್ಲಿ ಇದರಿಂದ ಅವರ ಜೀವನದ ಮೇಲೆ ಇಂಪ್ಯಾಕ್ಟ್ ಬೀರುತ್ತೆ ಮಧುಸೂದನ್. ಮತ್ತೊಂದ್ ಕಡೆ ಸರ್ಕಾರ ಕೂಡ ಯಾವ ರೀತಿ ಮನೆಗಳಿಗೆ ಸರಬರಾಜು ಮಾಡೋ ಸಿಲಿಂಡರ್ ಏನಿದೆ ಅದಕ್ಕೆ ಒಂದು ಪ್ರಿಯಾರಿಟಿನ ಕೊಡ್ತಾ ಇದೆ, ಅದೇ ರೀತಿ ದೇವಸ್ಥಾನಗಳಿಗೂ ಕೂಡ ಸಿಲಿಂಡರ್ ಅನ್ನ ಪ್ರಿಯಾರಿಟಿ ಕೊಟ್ಟು ಸರಬರಾಜು ಮಾಡಬೇಕು, ಇಲ್ಲ ಅಂದ್ರೆ ಬಡವರ ಬದುಕು ಅತಂತ್ರ ಆಗತ್ತೆ ಅನ್ನುವಂತ ಮಾತುಗಳನ್ನ ಇಲ್ಲಿನ ಕೆಲವೊಂದಷ್ಟು ಭಕ್ತರು ಹೇಳ್ತಾ ಇರುವಂತದ್ದು. ಹೀಗಾಗಿ ಈ ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ನಿಜಕ್ಕೂ ದೊಡ್ಡ ಇಂಪ್ಯಾಕ್ಟ್ ಬೀರೋದು, ಅಂದ್ರೆ ಬಡವರ ಜೀವನದ ಮೇಲೆ ಇಂಪ್ಯಾಕ್ಟ್ ಬೀರುತ್ತೆ. ಅಂದ್ರೆ ಮನೆ ಮಠ ಇಲ್ಲದೆ ಇರೋರು ಎಷ್ಟೋ ಜನ ಇಲ್ಲಿ ಬಂದು ಊಟ ಮಾಡ್ತಾ ಇರ್ತಾರೆ, ಇದೇ ಊಟವನ್ನ ನೆಚ್ಕೊಂಡು ಜೀವನ ಮಾಡ್ತಾ ಇರ್ತಾರೆ. ಅಂತವ್ರ ಮೇಲೆ ಇದು ನಿಜಕ್ಕೂ ಪರಿಣಾಮ ಬೀರುವಂತದ್ದು. ಮಧು, ಧನ್ಯವಾದ ಚಂದನ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.